ಕಥೆಯ ಹೆಸರು ಅವ್ವ. ಲೇಖಕರು ಕಲಿಗಣನಾಥ ಗುಡದೂರು. ಮುಖ್ಯ ಪಾತ್ರಗಳು ಕ್ಯಾರೆಕ್ಟರ್ಸ್. 1. ಕಲ್ಲಪ್ಪ, ಕಥೆಯ ಮುಖ್ಯನಾಯಕ. ಕನ್ನಡದಲ್ಲಿ ಎಂಎ ಓದಿದ್ದರೂ ಸ್ವಾಭಿಮಾನದಿಂದ ಬದುಕಲು ಹೋರಾಡುತ್ತಿರುವ ಬಡಯುವಕ. 2. ಅವ್ವ, ಗಂಗಮ್ಮ, ಕಲ್ಲಪ್ಪನ ತಾಯಿ, ಈಗ ಮೃತಪಟ್ಟಿದ್ದಾರೆ. ತನ್ನ ಭೂಮಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾಳೆ. 3. ಮಲ್ಲಪ್ಪ, ಕಲ್ಲಪ್ಪನ ತಂದೆ, ರೈತರ ಹಕ್ಕಿಗಾಗಿ ನಡೆದ ಹೋರಾಟದಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾದವರು. 4. ರಾಮರೆಡ್ಡಿ ಮತ್ತು ಮಣಿವಣ್ಣನ್, ಶೋಷಕ ವ್ಯವಸ್ಥೆ ಮತ್ತು ಕಾರ್ಪೊರೇಟ್ ಕಂಪನಿಯ ಜಿಎಸ್ಪಿಎಲ್ ಪ್ರತೀಕಗಳು. ಕಥೆಯ ಸಾರಾಂಶ, ಸಮರಿ ಇನ್ ಶಾರ್ಟ್. ಅವ್ವನ ಸಾವು ಮತ್ತು ಕೊನೆಯ ಆಸೆ. ಕಥೆಯು ಗಂಗಮ್ಮನ ಅವ್ವ ಸಾವಿನಿಂದ ಆರಂಭವಾಗುತ್ತದೆ. ಇಡೀ ಊರು ಕಲ್ಲಪ್ಪನ ಮನೆಯ ಮುಂದೆ ನೆರೆದಿದೆ. ತನ್ನನ್ನು ಮಣ್ಣು ಮಾಡುವಾಗ ಕಂಪನಿಗೆ ಹೋದ ತಮ್ಮದೇ ಹಳೆ ಹೊಲದ ಬದಿಯ ಮೂಲೆಯಲ್ಲಿ ಮಣ್ಣು ಮಾಡಬೇಕೆಂಬ ಅವ್ವನ ಕೊನೆಯ ಆಸೆಯನ್ನು ನೆನೆದು ಕಲ್ಲಪ್ಪ ಕಣ್ಣೀರಿಡುತ್ತಿದ್ದಾನೆ. ಭೂಮಿ ಕಳೆದುಕೊಂಡ ನೋವು. ಊರಿನ 1200 ಎಕರೆ ಫಲವತ್ತಾದ ಜಮೀನನ್ನು ಸರ್ಕಾರವು ಜಿಎಸ್ಪಿಎಲ್ ಕಂಪನಿಗೆ ಬಲವಂತವಾಗಿ ವಹಿಸಿಕೊಟ್ಟಿರುತ್ತದೆ. ಇದನ್ನು ವಿರೋಧಿಸಿ ನಡೆದ ರೈತರ ಅಪ್ರತಿಮ ಹೋರಾಟದಲ್ಲಿ ಪೊಲೀಸರ ಲಾಠಿ ಏಟು ಹಾಗೂ ಗುಂಡೇಟಿಗೆ ಕಲ್ಲಪ್ಪನ ತಂದೆ ಮಲ್ಲಪ್ಪ ಬಲಿಯಾಗಿರುತ್ತಾರೆ. ಓದಿದ ಯುವಕರ ಅಸಹಾಯಕತೆ. ಕಲ್ಲಪ್ಪ ತುಂಬಾ ಆಸೆಯಿಂದ ಕನ್ನಡದಲ್ಲಿ ಎಂಎ ಮುಗಿಸಿದ್ದರೂ ವ್ಯವಸ್ಥೆಯ ಕ್ರೂರತೆಯಿಂದಾಗಿ ತನ್ನದೇ ಜಮೀನಿನಲ್ಲಿ ತಲೆಎತ್ತಿದ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್, ಚೌಕಿದಾರ ಕೆಲಸ ಮಾಡಬೇಕಾಗಿ ಬಂದಿದೆ. ಆತನ ತಮ್ಮ ಚನ್ನಬಸವ ಹೋಟೆಲ್ ಒಂದರಲ್ಲಿ ಸಪ್ಲಾಯರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಇದು ಬಂಡವಾಳಶಾಹಿ ವ್ಯವಸ್ಥೆಯು ಸ್ಥಳೀಯರನ್ನು ಹೇಗೆ ಗುಲಾಮರನ್ನಾಗಿ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ವ್ಯವಸ್ಥೆಯ ವಿರುದ್ಧ ಆಕ್ರೋಶ. ಹನುಮ, ರಾಮ, ಲಚುಮ ಮುಂತಾದವರು ಅವ್ವನ ಹೆಣ ಹೂಳಲು ಗುದ್ದಲಿ ಹಿಡಿದು ಫ್ಯಾಕ್ಟರಿಯತ್ತ ಹೊರಟಾಗ ಕಂಪನಿ ಮ್ಯಾನೇಜರ್ ಒಳಗೆ ಬಿಡುತ್ತಾನೋ ಇಲ್ಲವೋ ಎಂಬ ಭಯ ಕಲ್ಲಪ್ಪನನ್ನು ಕಾಡುತ್ತದೆ. ಕೊನೆಯಲ್ಲಿ ಈ ಕ್ರೂರ ವ್ಯವಸ್ಥೆ, ಕಾರ್ಪೊರೇಟ್ ಶೋಷಣೆ ಹಾಗೂ ನಕಲಿ ಪ್ರಜಾಪ್ರಭುತ್ವದ ವಿರುದ್ಧ ರೈತರು ಮತ್ತು ಕಾರ್ಮಿಕರ ಆಕ್ರೋಶ ಇಲ್ಲಿ ವ್ಯಕ್ತವಾಗುತ್ತದೆ. ಪರೀಕ್ಷೆಗಾಗಿ ಮುಖ್ಯ ವಿಷಯಗಳು. ಥೀಮ್ಸ್. ಕೀ ಥೀಮ್ಸ್ ಫಾರ್ ಎಕ್ಸಾಮ್. 1. ಭೂಮಿ ಮತ್ತು ರೈತನ ಬಾಂಧವ್ಯ. ರೈತರಿಗೆ ಭೂಮಿ ಕೇವಲ ಮಣ್ಣಲ್ಲ, ಅದು ಸಾಕ್ಷಾತ್ ಭೂಮಾಯಿ, ತಾಯಿ. 2. ಕಾರ್ಪೊರೇಟ್ ಶೋಷಣೆ. ಇಂಡಸ್ಟ್ರಿಯಲೈಸೇಷನ್ ವರ್ಸಸ್ ಫಾರ್ಮರ್ಸ್. ಅಭಿವೃದ್ಧಿಯ ಹೆಸರಿನಲ್ಲಿ ಬಂಡವಾಳಶಾಹಿಗಳು ಬಡವರ ಜಮೀನನ್ನು ಕಿತ್ತುಕೊಂಡು ಅವರನ್ನೇ ದಿನಗೂಲಿಗಳನ್ನಾಗಿ ಅಥವಾ ವಾಚ್ಮನ್ಗಳನ್ನಾಗಿ ಮಾಡುವ ಕಹಿ ಸತ್ಯ. 3. ನಿರುದ್ಯೋಗ ಮತ್ತು ಶೈಕ್ಷಣಿಕ ಅಸಮಾನತೆ. ಉನ್ನತ ಶಿಕ್ಷಣ ಎಂಎ ಕನ್ನಡ ಪಡೆದರೂ ಯುವಕರಿಗೆ ಯೋಗ್ಯವಾದ ಮತ್ತು ಗೌರವಾನ್ವಿತ ಕೆಲಸ ಸಿಗದಿರುವುದು. ಎಕ್ಸಾಮ್ ಟಿಪ್. ಉತ್ತರ ಬರೆಯುವಾಗ ಈ ಕಥೆಯು ಕಾರ್ಪೊರೇಟ್ ಹಪಾಹಪಿಯ ವಿರುದ್ಧ ಗ್ರಾಮೀಣ ಭಾರತದ ಮತ್ತು ಸಾಮಾನ್ಯ ಮನುಷ್ಯನ ಅಸ್ತಿತ್ವದ ಹೋರಾಟವನ್ನು ಬಿಂಬಿಸುತ್ತದೆ ಎಂದು ಖಂಡಿತವಾಗಿ ಉಲ್ಲೇಖಿಸಿ. ನಿಮ್ಮ ನಾಳೆಯ ಪರೀಕ್ಷೆಗೆ ಆಲ್ ದಿ ಬೆಸ್ಟ್. ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ, ಖಂಡಿತ ಯಶಸ್ವಿಯಾಗುತ್ತೀರಿ.